ಇತಿಹಾಸ ಅಂದ್ರೆ ಬರೀ ರಾಜರು, ಯುದ್ಧಗಳು, ದಿನಾಂಕಗಳು ಹೀಗನ್ಕೊಂಡ್ರೆ ಅದು ಪೂರ್ತಿ ನಿಜವಲ್ಲ. ನಿಜ ಹೇಳ್ಬೇಕಂಡೆ ಇತಿಹಾಸ ಅನ್ನೋದು ಒಂದು ದೊಡ್ಡ ಡಿಟೆಕ್ಟಿವ್ ಕತೆ ಇದ್ದಾಗೆ. ಬನ್ನಿ, ಇತಿಹಾಸಕಾರರು ಹೇಗೆ ಕಾಲದ ಪತ್ತೇದಾರರಾಗಿ ಗತಕಾಲದ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸ್ತಾರೆ ಅಂತ ನೋಡೋಣ. ಹಾಗಾದ್ರೆ ಮೊದಲು ಈ ಪ್ರಶ್ನೆನೇ ಕೇಳ್ಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದೆಯೇ ಏನಾಯ್ತು ಅಂತ ನಮಗೆಲ್ಲ ಹೇಗೆ ಗೊತ್ತಾಗುತ್ತೆ? ಯಾರಾದ್ರೂ ಟೈಮ್ ಟ್ರಾವೆಲ್ ಮಾಡಿ ನೋಡಿ ಬಂದಿದ್ದಾರಾ? ಖಂಡಿತ ಇಲ್ಲ. ಇದರ ಉತ್ತರ ಅಡಗಿರೋದು ನಮಗೆ ಸಿಕ್ಕಿರೋ ಸುಳಿವುಗಳಲ್ಲಿ. ಹೌದು, ಇತಿಹಾಸ ಅಂದ್ರೇನೆ ಒಂದು ದೊಡ್ಡ ತನಿಖೆ. ಇಲ್ಲಿ ಇತಿಹಾಸಕಾರರೇ ಡಿಟೆಕ್ಟಿವ್ಗಳು. ಆರೆ ಅವರು ಬಳಸೋ ಆಧಾರಗಳೇ ಕಾಲ ನಮ್ಮುಂದೆ ಬಿಟ್ಟೋಗಿರೋ ಕ್ಲೂಸ್, ಅಂದ್ರೆ ಸುಳಿವುಗಳು. ಪ್ರತಿಯೊಂದು ಸುಳಿವು ಆ ಕಾಲದ ಚಿತ್ರಣದ ಒಂದೊಂದು ಪೀಸನ್ನ ನಮ್ಮ ಕೈಗಿಡತ್ತೆ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ತನಿಖೆ ಶುರು ಮಾಡೋಣ. ಈ ಸುಳಿವುಗಳು ಅಂದ್ರೆ ನಿಜವಾಗ್ಲೂ ಏನು? ಅವು ಹೆಂಗೆ ಸಿಗುತ್ತೆ? ಆ ಸುಳಿವುಗಳನ್ನ ಇಟ್ಟುಕೊಂಡು ಹೇಗೆ ಒಂದು ಇಡೀ ಕಾಲದ ಕಥೆಯನ್ನ ಕಟ್ತಾರೆ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಇತಿಹಾಸವನ್ನ ಬರೆಯೋಕೆ ಬೇಕಾದ ಕಚ್ಚಾ ವಸ್ತುಗಳೇ ಈ ಆಧಾರಗಳು. ಅಂದ್ರೆ ನಮ್ಮ ಹಿರಿಯರು ಬಳಸಿ ಬಿಟ್ಟುಹೋದ ವಸ್ತುಗಳು, ಅವರು ಕಟ್ಟಿದ ಕಟ್ಟಡಗಳು, ಅವರು ಬರೆದಿಟ್ಟ ಡಾಕ್ಯುಮೆಂಟ್ಸ್ ಅಷ್ಟೇ ಅಲ್ಲ, ಅವರ ಆಚರಣೆಗಳು ಕೂಡ. ಇವೆಲ್ಲವೂ ಆಧಾರಗಳೇ. ಯಾವುದೇ ಡಿಟೆಕ್ಟಿವ್ ಕೇಸ್ ತಗೊಳ್ಳಿ, ಮೊದಲು ಹುಡುಕೋದು ಡಾಕ್ಯುಮೆಂಟ್ಸ್ ಅಲ್ವಾ? ಇಲ್ಲೂ ಹಾಗೇನೆ. ನಮ್ಮ ಮೊದಲ ಸುಳಿವು ಬರವಣಿಗೆ, ಅಂದ್ರೆ ಸಾಹಿತ್ಯ ಆಧಾರಗಳು. ಇವು ಗತಕಾಲದ ಬಗ್ಗೆ ನೇರವಾಗಿ ಮಾತಾಡಬಲ್ಲ ಪವರ್ಫುಲ್ ಸಾಕ್ಷಿಗಳು. ಈ ಬರವಣಿಗೆಯಲ್ಲೂ ಎರಡು ಮುಖ್ಯ ವಿಧಗಳಿವೆ. ಒಂದು ದೇಶೀಯ ಸಾಹಿತ್ಯ, ಅಂದ್ರೆ ನಮ್ಮವರೇ ನಮ್ಮದೇ ಭಾಷೆಗಳಲ್ಲಿ ಬರೆದಿದ್ದು. ಇನ್ನೊಂದು ವಿದೇಶಿ ಸಾಹಿತ್ಯ, ಅಂದ್ರೆ ಬೇರೆ ದೇಶಗಳಿಂದ ನಮ್ಮಲ್ಲಿಗೆ ಬಂದಿದ್ರಲ್ಲ ಪ್ರವಾಸಿಗರು, ರಾಯಭಾರಿಗಳು, ಅವರು ಬರೆದಿಟ್ಟಿದ್ದು. ದೇಶೀಯ ಸಾಹಿತ್ಯದ ವಿಷಯಕ್ಕೆ ಬಂದ್ರೆ, ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನೋದು ಆ ಕಾಲದ ಪಾಲಿಟಿಕ್ಸ್, ಎಕಾನಮಿ ಬಗ್ಗೆ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ. ಕಲ್ಹಣನ ರಾಜತರಂಗಿಣಿ ಕಾಶ್ಮೀರದ ಇತಿಹಾಸವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಹಾಗೆಯೇ ಬಾಣಭಟ್ಟನ ಹರ್ಷಚರಿತ, ನಮ್ಮ ಆದಿಕವಿ ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ, ಹೀಗೆ ಲಿಸ್ಟ್ ದೊಡ್ಡದಿದೆ. ಈಗ ಹೊರಗಿನವರ ಕಣ್ಣಲ್ಲಿ ಭಾರತ ಹೇಗಿತ್ತು ಅಂತ ನೋಡೋಣ. ನಮ್ಮನ್ನ ನಾವೇ ನೋಡ್ಕೊಳ್ಳೋದಕ್ಕೂ ಬೇರೆಯವರ ನಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಈ ವಿದೇಶಿ ಬರಹಗಳು ಹಾಗೇನೆ. ಗ್ರೀಕ್ ರಾಯಭಾರಿ ಮೆಗಸ್ತನೀಸ್ ಬರೆದ ಇಂಡಿಕಾ, ಚೀನಾದ ಯಾತ್ರಿಕ ಹ್ಯುಯೆನ್ ಸಾಂಗ್ ಬರೆದ ಸಿಯುಖಿ, ಇವೆಲ್ಲವೂ ಆಗಿನ ಭಾರತದ ಸಮಾಜಕ್ಕೆ ಹಿಡಿದ ಕನ್ನಡಿಯಂತಿವೆ. ಓಕೆ, ಪೇಪರ್ ವರ್ಕ್ ಮುಗಿತು. ಈಗ ಫೀಲ್ಡ್ಗೆ ಇಳಿಯೋಣ. ಅಂದ್ರೆ ಬರವಣಿಗೆಯಿಂದ ವಸ್ತುಗಳ ಕಡೆಗೆ ನಮ್ಮ ಗಮನ ಹರಿಸೋಣ. ಇವು ಪ್ರಾಕ್ತನ ಆಧಾರಗಳು, ಅಂದ್ರೆ ಕಣ್ಣಿಗೆ ಕಾಣುವ, ಕೈಯಲ್ಲಿ ಮುಟ್ಟಬಹುದಾದ ಸಾಕ್ಷ್ಯಗಳು. ಈ ಪುರಾತತ್ವಶಾಸ್ತ್ರಜ್ಞರ ಟೂಲ್ ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಗೊತ್ತಾ? ಮೊದಲನೇದು ಶಾಸನಗಳು, ಅಂದ್ರೆ ಕಲ್ಲಿನ ಬರಹಗಳು. ಎರಡನೇದು ನಾಣ್ಯಗಳು. ಮೂರನೇದು ಸ್ಮಾರಕಗಳು. ನಾಲ್ಕನೇದು ಭೂಮಿಯನ್ನ ಅಗೆದು ತೆಗೆದ ಅವಶೇಷಗಳು. ಇವು ಒಂದೊಂದು ಕಥೆ ಹೇಳುತ್ತೆ. ಶಾಸನಗಳು ಅಂದ್ರೆ ಸುಮ್ನೆ ಕಲ್ಲಿನ ಮೇಲೆ ಕೆತ್ತಿರೋ ಅಕ್ಷರಗಳಲ್ಲ, ಅವು ಮಾತಾಡೋ ಕಲ್ಲುಗಳು. ಚಕ್ರವರ್ತಿ ಅಶೋಕನ ಶಾಸನಗಳು ಇವತ್ತಿಗೂ ಅವನ ಆಡಳಿತದ ಬಗ್ಗೆ ಹೇಳತ್ತೆ. ಹಾಗೆಯೇ ನಮ್ಮ ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನ. ನಮ್ಮ ಭಾಷೆಯಷ್ಟು ಹಳೆಯದು ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ನಾಣ್ಯಗಳು ಚಿಕ್ಕದಾಗಿರ್ಬೋದು, ಆದ್ರೆ ಅವು ಹೇಳೋ ಕಥೆ ಇದೆಯಲ್ಲ, ಅದು ದೊಡ್ಡದು. ರಾಜ ಯಾರು, ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಅವರ ಧರ್ಮ ಯಾವುದಾಗಿತ್ತು ಅನ್ನೋ ಅದೆಷ್ಟೋ ವಿಷಯಗಳನ್ನ ಒಂದು ಪುಟ್ಟ ನಾಣ್ಯ ಹೇಳ್ಬಿಡುತ್ತೆ. ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಬೆಂಗಳೂರಲ್ಲೇ, ಹೌದು, ನಮ್ಮ ಬೆಂಗಳೂರಿನಲ್ಲೇ ಸುಮಾರು 2000 ವರ್ಷ ಹಳೆಯ ರೋಮನ್ ನಾಣ್ಯಗಳು ಸಿಕ್ಕಿವೆ. ಅಂದ್ರೆ ಆ ಕಾಲದಲ್ಲೇ ನಮ್ಮ ಬೆಂಗಳೂರಿಗೂ ರೋಮ್ ಸಾಮ್ರಾಜ್ಯಕ್ಕೂ ಬಿಸ್ನೆಸ್ ನಡೀತಿತ್ತು ಅಂತಾಯ್ತು. ವಾವ್, ಅಚ್ಚಿರಿಯಲ್ವಾ? ಇನ್ನು ಸ್ಮಾರಕಗಳ ಬಗ್ಗೆ ಹೇಳೋದಾದ್ರೆ, ವಿಜಯಪುರದ ಗೋಲಗುಮ್ಮಟಕ್ಕೆ ಹೋಗಿದ್ರೆ ಆ ವಿಸ್ಪರಿಂಗ್ ಗ್ಯಾಲರಿಯಲ್ಲಿ ನಿಂತು ಪಿಸು ಮಾತಾಡಿರ್ತೀರಲ್ವಾ? ಅದೊಂದು ಬರೀ ಮ್ಯಾಜಿಕ್ ಅಲ್ಲ, ಅದು ಆ ಕಾಲದ ಸೌಂಡ್ ಇಂಜಿನಿಯರಿಂಗ್ಗೆ ಒಂದು ದೊಡ್ಡ ಸಾಕ್ಷಿ. ಆ ಕಾಲದ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿತ್ತು ಅಂತ ತೋರಿಸುತ್ತೆ. ಸರಿ, ಕಲ್ಲು, ಲೋಹದ ವಸ್ತುಗಳ ವಯಸ್ಸು ಕಂಡುಹಿಡಿಯೋದು ಒಂದು ಲೆಕ್ಕ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ಸತ್ತು ಹೋದ ಪ್ರಾಣಿಯ ಮೂಳೆ ಅಥವಾ ಯಾವುದೋ ಮರದ ತುಂಡಿನ ವಯಸ್ಸನ್ನ ಅದನ್ನ ಹೇಗೆ ಕಂಡುಹಿಡ್ತಾರೆ? ಇಲ್ಲೇ ಸೈನ್ಸ್ ಎಂಟ್ರಿ ಆಗೋದು. ಕಾರ್ಬನ್ 14 ಡೇಟಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಇದು ಒಂಥರ ಬಯಾಲಜಿಕಲ್ ಕ್ಲಾಕ್ ಇದ್ದ ಹಾಗೆ. ಪ್ರತಿಯೊಂದು ಜೀವಿಯಲ್ಲೂ ಕಾರ್ಬನ್ 14 ಅನ್ನೋ ಒಂದು ಅಂಶ ಇರುತ್ತೆ. ಜೀವಿ ಸತ್ತ ಮೇಲೆ ಅದು ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಅದೆಷ್ಟು ಕರಗಿದೆ ಅಂತ ಅಳತೆ ಮಾಡಿದ್ರೆ ಆ ಜೀವಿಯ ವಯಸ್ಸನ್ನ ಹೆಚ್ಚು ಕಡಿಮೆ ಪಕ್ಕಾ ಹೇಳ್ಬೋದು.
ಇಲ್ಲಿವರೆಗೆ ನೋಡಿದ್ದು ಕಣ್ಣಿಗೆ ಕಾಣೋ ಕೈಲಿ ಮುಟಬಹುದಾದ ಸುಳಿವುಗಳು. ಆದ್ರೆ ಕೆಲವು ಸುಳಿವುಗಳು ಕಿವಿಗೆ ಮಾತ್ರ ಕೇಳಿಸುತ್ತೆ. ಹೌದು, ಅವೇ ಮೌಖಿಕ ಆಧಾರಗಳು. ಅಂದ್ರೆ ಬಾಯಿಂದ ಬಾಯಿಗೆ ಹರಿದು ಬಂದ ಕಥೆಗಳು, ಹಾಡುಗಳು. ಜನಪದ ಹಾಡುಗಳು, ಲಾವಣಿಗಳು ಇವೆಲ್ಲ ಜನರ ನೆನಪುಗಳಲ್ಲಿ ಜೀವಂತವಾಗಿರೋ ಹಿಸ್ಟರಿ. ನಮ್ಮಜ್ಜಿ ಹೇಳೋ ಕಥೆಗಳ ಹಾಗೆ. ಕಿತ್ತೂರ್ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣನಂತಹ ವೀರರ ಕಥೆಗಳು ಪುಸ್ತಕಕ್ಕಿಂತ ಹೆಚ್ಚಾಗಿ ಜನರ ಬಾಯಲ್ಲೇ ಉಳಿದಿರೋದು. ಹೌದು, ಇದರಲ್ಲಿ ಡೇಟ್ ಟೈಮ್ ಪಕ್ಕಾ ಇರಲ್ಲ, ಆದ್ರೆ ಆ ಕಾಲದ ಜನರ ಫೀಲಿಂಗ್ಸ್, ಅವರ ನಂಬಿಕೆಗಳು, ಅವರಿಗೆ ಯಾವುದು ಮುಖ್ಯವಾಗಿತ್ತು ಅನ್ನೋದೆಲ್ಲ ಇದರಲ್ಲಿ ಗೊತ್ತಾಗತ್ತೆ. ಜನರ ದೃಷ್ಟಿಯಲ್ಲಿ ಇತಿಹಾಸ ಹೇಗಿತ್ತು ಅಂತ ತಿಳಿಯೋಕೆ ಇದಕ್ಕಿಂತ ಒಳ್ಳೆ ದಾರಿಯಿಲ್ಲ. ಹಾಗಾದ್ರೆ ಎಲ್ಲ ಸುಳಿವುಗಳ್ನ ಜೋಡಿಸಿದ್ವಿ, ತನಿಖೆ ಮುಗೀತಾ, ಕೇಸ್ ಕ್ಲೋಸ್ ಆಯ್ತಾ? ಇಲ್ಲ, ಇತಿಹಾಸದ ಕೇಸ್ ಯಾವತ್ತೂ ಕ್ಲೋಸ್ ಆಗಲ್ಲ. ಯಾಕಂದ್ರೆ ನಾಳೆ ಇನ್ನೊಂದು ಹೊಸ ಸುಳಿವು ಸಿಗ್ಬೋದು, ಅಥವಾ ಇರೋ ಸುಳಿವುಗಳನ್ನೇ ನೋಡಕ್ಕೆ ಒಂದು ಹೊಸ ಆಂಗಲ್ ಸಿಗ್ಬೋದು. ಸೊ ಇತಿಹಾಸ ಅನ್ನೋದು ಯಾವಾಗ್ಲೂ ಅಪ್ಡೇಟ್ ಆಗ್ತಾನೇ ಇರುತ್ತೆ, ಅದು ನಿಂತ ನೀರಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ. ಯೋಚನೆ ಮಾಡಿ, ನಾವೀಗ ದಿನಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀವಿ, ವಾಟ್ಸ್ಆಪ್ ಮೆಸೇಜ್ ಕಳಿಸ್ತೀವಿ. 1000 ವರ್ಷಗಳ ನಂತರ ನಮ್ಮ ಕಾಲದ ಬಗ್ಗೆ ತಿಳ್ಕೋಬೇಕು ಅಂದಾಗ ಭವಿಷ್ಯದ ಇತಿಹಾಸಕಾರರಿಗೆ ಇವೆಲ್ಲ ಯಾವ ಥರದ ಸುಳಿವುಗಳಾಗಿ ಸಿಗಬಹುದು? ಯೋಚಿಸಿ ನೋಡಿ.